ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವು ನೋಡ್ತಾ ಇದ್ದೀರಾ ನವಿ ವ್ಲಾಗ್ಸ್ನ. ಸೊ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ನಾನು ಕೂಡ ಚೆನ್ನಾಗಿದ್ದೀನಿ. ನಾನು ಆ್ಯಕ್ಚುಲಿ ಈ ವಿಡಿಯೋದಲ್ಲಿ ತೆಂಗಿನಕಾಯಿ ಪಾಕ ಮೀನ್ಸ್ ಕಾಯಿ ಒಬ್ಬಿಟ್ಟು ಮಾಡ್ತಾರಲ್ಲ, ಅದಕ್ಕೆ ಪಾಕ ತೆಗೆಯೋದು ಹೇಗೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸೊ ನಿಮಗೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಪಾಕ ತೆಗೆಯೋದಕ್ಕೆ ಏನೇನು ಐಟಮ್ ಬೇಕು, ಹೇಗೆ ಮಾಡೋದು ಅಂತ ಹೇಳಿ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಬನ್ನಿ ನೋಡೋಣ. ಕಾಯಿ ಹೋಳಿಗೆಗೆ ಬೇಕಾಗುವ ಸಾಮಗ್ರಿಗಳು: ಕಾಯಿ ತುರಿ, ಬೆಲ್ಲ, ಏಲಕ್ಕಿ, ಅಕ್ಕಿ ಮತ್ತು ಗಸಗಸೆ. ಒಂದು ಕಾಯಿಗೆ ಒಂದು ಇಡೀ ಅಕ್ಕಿ ಹಾಕ್ಕೊಳ್ಳಿ ಸಾಕು, ಜಾಸ್ತಿ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸೊ ಬೆಲ್ಲ ರುಚಿಗೆ ತಕ್ಕಷ್ಟು ಬೆಲ್ಲ. ನಾವು ಒಂದು 3 ತೆಂಗಿನಕಾಯಿನ ತುರಿ ಮಾಡಿ ಇಟ್ಕೊಂಡಿದ್ದೀವಿ. ಏಲಕ್ಕಿ ಒಂದು 7-8 ಏಲಕ್ಕಿ ಹಾಕ್ಕೊಂಡಿದ್ದೀವಿ. ಗಸಗಸೆ ಸ್ವಲ್ಪ. ಇವಾಗ ನಾವು ಒಲೆ ಮೇಲೆ ಇಟ್ಕೊಂಡಿದ್ದೀವಿ ಜಜ್ಜಿರೋಂತಹ ಬೆಲ್ಲ ಮತ್ತು ಅದಕ್ಕೆ ಒಂದು ಲೋಟ ನೀರು ಹಾಕ್ಕೊಂಡು ಈಗ ಚೆನ್ನಾಗಿ ಕುದಿಸ್ಕೊತಾ ಇದ್ದೀವಿ. ಸೊ ಇದು ಚೆನ್ನಾಗಿ ಪಾಕ ಬರಬೇಕು, ಮೀನ್ಸ್ ಅಂಟಂಟಾಗಬೇಕು, ಕೈಗೆ ಅಂಟಿಸ್ಬೇಕು, ಆ ಥರ ಟೈಪ್ ಪಾಕ ಬರಬೇಕು. ಪಾಕ ಬಂದ ಮೇಲೆ ಸೊ ಅದರೊಳಗೆ ಏನೇನು ಹಾಕ್ಬೇಕು ಐಟಮ್ ಅಂದ್ಬಿಟ್ಟು ಹೇಳ್ತೀನಿ ನೋಡಿ. ಅದೇ ಒಂದು ಕಾಯಿಗೆ ಒಂದು ಹಿಡಿಯಷ್ಟು ಅಕ್ಕಿನ ನಾವು ಮುಂಚೆನೇ 1 ಅವರ್ 2 ಅವರ್ ಮುಂಚೆ ನೆನೆಸಿಟ್ಬಿಟ್ಟು ಅದನ್ನ ಚೆನ್ನಾಗಿ ರುಬ್ಕೋಬೇಕು. ಸೊ ಇವಾಗ ರುಬ್ಕೊಂಡಾದ್ಮೇಲೆ ಒಂದು ತಪ್ಪಲೆಗೆ ರುಬ್ಬಿರೋಂತಹ ಅಕ್ಕಿ ಮತ್ತು ಕಾಯಿ ತುರಿ ಮಾಡಿರ್ತೀವಲ್ಲ ಅದನ್ನೂ ಎಲ್ಲ ಚೆನ್ನಾಗಿ ರುಬ್ಕೊಂಡು ಅದಕ್ಕೆ ಏಲಕ್ಕಿ, ಗಸಗಸೆ ಸೊ ಅಷ್ಟೆಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡಾದ್ಮೇಲೆ ಸೊ ನೋಡಿ ಈ ಥರ ಪಾಕ ಬರುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪಾಕ ಅಂತೇಳಿ. ಫುಲ್ಲು ಕೊತ ಅಂತ ಅದು ಗೊತ್ತಾಗ್ತಾ ಇದಲ್ಲ ನಿಮಗೆ ಇದರಲ್ಲಿ ನೋಡ್ತಾ ಇದ್ರೇ. ಸೊ ಈ ಥರ ಪಾಕ ಬಂದ ಮೇಲೆ ಸೊ ಇವಾಗ ನೋಡಿ ಆವಾಗಲೇ ನೀರು ಥರ ಸೋರ್ತಾ ಇತ್ತು, ಇವಾಗ ಹೆಂಗೆ ಒಂದೊಂದೇ ತೊಟ್ಟು ಬೀಳ್ತಾ ಇದೆ. ಸೊ ಈ ಥರ ಪಾಕ ಬಂದ ಮೇಲೆ ಸೊ ಇವಾಗ ನಾವು ತಪ್ಪಲೆಯಲ್ಲಿ ರೆಡಿ ಮಾಡ್ಕೊಂಡ್ವಲ್ಲ, ಸೊ ಅದನ್ನೆಲ್ಲ ಇವಾಗ ಇದ್ರೊಳಗೆ ಹಾಕ್ಕೋಬೇಕು. ಸೊ ಹಿಂಗೆ ಹಾಕೋಂತ ಹಂಗೆ ತಿರುವ್ಕೊಳ್ಳಿ, ಇಲ್ಲಾಂದರೆ ಕೆಳಗಡೆ ಮೀನ್ಸ್ ಇದಾಗ್ಬಿಡತ್ತೆ, ತಳ ಹತ್ಬಿಡತ್ತೆ. ಮತ್ತು ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ. ಲೋ ಫ್ಲೇಮಲ್ಲಿ ಇಟ್ಕೊಂಡು ಹಂಗೆ ತಿರ್ಕೊಂಡು ಬನ್ನಿ. ಸ್ವಲ್ಪ ಹಾಕ್ಕೊಂಡು ಈ ಥರ ಚೆನ್ನಾಗಿ ತಿರುವ್ಕೊಂಡಾದ್ಮೇಲೆ ಸೊ ಇದನ್ನ ಒಂದು ಲೋ ಫ್ಲೇಮ್ ಮೀನ್ಸ್ ಸಣ್ಣ ಮಾಡಿಕೊಂಡು ಒಲೆನ ಚೆನ್ನಾಗಿ ಹಿಂಗೆ ತಿರ್ಕೊಂಡು ಒಂದು 5 ಮಿನಿಟ್ಸ್ or 10 ಮಿನಿಟ್ಸ್ ಚೆನ್ನಾಗಿ ಇದು ಮಾಡಿಕೊಡಿ. ಯಾಕೆಂದರೆ ತೆಳ್ಳಾಗಿರುತ್ತೆ ಪಾಕ. ಸೊ ಅದು ಗಟ್ಟಿ ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಳ್ಳಿ. ಬೇಯಿಸ್ಕೊಂಡಾದ್ಮೇಲೆ ಈ ಥರ ಪಾಕ ಬರುತ್ತೆ ನೋಡಿ, ಈ ಥರ ಗಟ್ಟಿಗಾಗತ್ತೆ. ಆವಾಗಲೇ ನೋಡೋದ್ರಲ್ಲ ಇಷ್ಟು ತೆಳ್ಳ ಇತ್ತು. ಸೊ ಇವಾಗ ಈ ಥರ ಗಟ್ಟಿಗೆ ಬಂದಾದಮೇಲೆ ನಾವು ನೋಡಿ ಈ ಥರ ಗಟ್ಟಿಗೆ ಬಂದಾದಮೇಲೆ ನಾವು ಆಫ್ ಮಾಡಿಬಿಟ್ಟು ಕೆಳಗಡೆ ಇಟ್ಕೊಳ್ಳೋದು ಅಷ್ಟೇ. ಇದು ರೆಸಿಪಿ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಸೊ ಯಾರಾದರೂ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಈ ವಿಡಿಯೋ ಇಷ್ಟ ಆದಲ್ಲಿ ದಯವಿಟ್ಟು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೂ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಆಲ್. ಬೈ.